ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಕೃಷಿ ತಂತ್ರಜ್ಞಾನ ನಿರ್ವಹಣಾ ಕೇಂದ್ರ ಬೆಂಗಳೂರಿಗೆ ಗೌರಿಬಿದನೂರು ತಾಲೂಕಿನ 450ಕ್ಕೂ ಹೆಚ್ಚು ರೈತರು ಕೃಷಿ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ಲೋಕೇಶ್ ಗೌಡ. ಬದುಕಿದ್ದಾಗ ಗಂಡ ಬೇಡವಾದ, ಸತ್ತ ಮೇಲೆ ಗಂಡನ ಉದ್ಯೋಗ ಬೇಕು, ಮಗಳು ಪರಿಪರಿಯಾಗಿ ಬೇಡಿಕೊಂಡರು ಕರುಣಿಸದ ಹೆತ್ತ ತಾಯಿ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕ ಅವರ ನಿಧನ. ಸ್ಥಳೀಯರು, ಶಿಕ್ಷಕರು, ಪರಿಸರ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಮೌನಾಚರಣೆ. ವಾರ್ತೆಗಳ ವಿವರ. ಸರ್ಕಾರದ ವತಿಯಿಂದ ಕೃಷಿ ಮೇಳ ರೈತರು ಭಾಗವಹಿಸಲಿದ್ದಾರೆ. ಕೃಷಿ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಪಶು ಇಲಾಖೆ ವತಿಯಿಂದ ಬಸ್ ನಿಯೋಜನೆ ಮಾಡಿ ಕೃಷಿ ಮೇಳದಲ್ಲಿ ಗೌರಿಬಿದನೂರು ರೈತರು ಭಾಗವಹಿಸಲಿದ್ದಾರೆ ಎಂದು ರೈತ ಮುಖಂಡ ಲೋಕೇಶ್ ಗೌಡ ತಿಳಿಸಿದರು. ಸರ್ಕಾರದ ವತಿಯಿಂದ ಕೃಷಿ ಮೇಳ ರೈತರು ಭಾಗವಹಿಸಲಿದ್ದಾರೆ. ಕೃಷಿ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಪಶು ಇಲಾಖೆ ವತಿಯಿಂದ ಬಸ್ ನಿಯೋಜನೆ ಮಾಡಿ ಕೃಷಿ ಮೇಳದಲ್ಲಿ ಗೌರಿಬಿದನೂರು ರೈತರು ಭಾಗವಹಿಸಲಿದ್ದಾರೆ ಅಂತ ರೈತ ಮುಖಂಡ ಲೋಕೇಶ್ ಗೌಡ ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ಸರ್ಕಾರಿ ಪಶು ಆಸ್ಪತ್ರೆಯ ಆವರಣದಿಂದ ಕೃಷಿ ಮೇಳಕ್ಕೆ ಹೊರಡಲು ಬಸ್ಗಳ ವ್ಯವಸ್ಥೆಯನ್ನು ಹಾಗೂ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೃಷಿ, ರೇಷ್ಮೆ, ಪಶು ಇಲಾಖೆ ಕಡೆಯಿಂದ ಗೌರಿಬಿದನೂರು ತಾಲೂಕಿನಲ್ಲಿ ರೈತರಿಗೆ ಕೃಷಿ ಚಟುವಟಿಕೆ ತಂತ್ರಜ್ಞಾನ ಸಂಬಂಧಪಟ್ಟಂತೆ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಕೇಂದ್ರ ಜಿಕೆವಿಕೆಯಲ್ಲಿ ಗೌರಿಬಿದನೂರು ತಾಲೂಕಿನ 450ಕ್ಕೂ ಹೆಚ್ಚು ರೈತರು ಕೃಷಿ ಮೇಳದಲ್ಲಿ ಭಾಗವಹಿಸಲಿದ್ದಾರೆ. ರೈತರನ್ನು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡ ಲೋಕೇಶ್ ಗೌಡ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಪಶು ಇಲಾಖೆಯಿಂದ ರಾಜ್ಯಾದ್ಯಂತ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಗೌರಿಬಿದನೂರು ತಾಲೂಕು ಶಾಸಕರು ವೈಯಕ್ತಿಕ ದೇಣಿಗೆಯಿಂದ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಕೃಷಿ ಚಟುವಟಿಕೆಗಳನ್ನು ರೈತರು ಉಪಯೋಗಿಸಿಕೊಳ್ಳಬೇಕು. ತಂತ್ರಜ್ಞಾನ ಕೃಷಿ ಮಾಡುವ ವಿಧಾನ ರೈತರು ಸದುಪಯೋಗ ಮಾಡಿಸಿಕೊಳ್ಳುವಂತೆ ಹೊಸ ತಳಿ ಮತ್ತು ಬೆಳೆ ಪದ್ಧತಿ ತಿಳಿದುಕೊಂಡು ಹೊಸ ಪದ್ಧತಿಗಳನ್ನು ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳಿದರು. ಗೌರಿಬಿದನೂರು ತಾಲೂಕಿನ ಎಲ್ಲ ರೈತ ಮುಖಂಡರು, ರೇಷ್ಮೆ, ಕೃಷಿ, ಪಶು ಇಲಾಖೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ಕೃಷಿ ಮೇಳವನ್ನು ಕೃಷಿ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ಆಯೋಜಿಸಿದರೆ ತಾಲೂಕಿನಲ್ಲಿ ಸುಮಾರು 6 ಬಸ್ ಸುಮಾರು 450 ರೈತರು ಇವತ್ತು ಕೃಷಿ ಮೇಳಗೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸಿರಿಕಲ್ಚರು ಮತ್ತು ಪಶು ಇಲಾಖೆ, ಶಾಸಕರ ಒಂದು ವೈಯಕ್ತಿಕ ಅವರು 2 ಬಸ್ಸು ಎಲ್ಲ ಬಿಟ್ಟಿರೋದ್ರಿಂದ ಎಲ್ಲ ರೈತರು ಈ ಒಂದು ಅಳವಡಿಸಿಕೊಂಡು ಈ ಒಂದು ಕೃಷಿ ಇಲಾಖೆಯ ಮತ್ತು ರೈತರ ಒಂದು ಹೊಸ ಆವಿಷ್ಕಾರಗಳನ್ನ ಪ್ರಯೋಗನ ನೋಡ್ಕೊಂಡು ಬಂದು ಒಳ್ಳೆ ಹೊಸ ತಳಿಗಳನ್ನು ಪ್ರಯೋಗದಲ್ಲಿ ನೋಡ್ಕೊಂಡು ಬಂದು ಮುಂದೆ ಒಳ್ಳೆ ರೈತರ ಬೆಳೆ ಬೆಳಿಬೇಕು ಅಂತ ವಿಚಾರ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ತಾಯಿಯಿಂದಲೇ ಮಗಳು ತಬ್ಬಲಿ ಆಗಿರುವ ದುರಂತ ಘಟನೆಯೊಂದು ಶ್ರೀನಿವಾಸಪುರದಲ್ಲಿ ಬೆಳಕಿಗೆ ಬಂದಿದ್ದು, ಅಂಗಲಾಚಿದರೂ ತಾಯಿ ಕರುಣಿಸುತ್ತಿಲ್ಲ ಎಂದು ಮಗಳು ಅಳಲು ತೋಡಿಕೊಂಡಿದ್ದಾಳೆ. ಶ್ರೀನಿವಾಸಪುರ ಪುರಸಭೆಯಲ್ಲಿ ಡಿ ಗ್ರೂಪ್ ನೌಕರನಾಗಿ ಕೆಲಸ ನಿರ್ವಹಿಸುತ್ತಿದ್ದ ತಂದೆ ಕಳೆದ 1 ವರ್ಷದ ಹಿಂದೆ ಮರಣ ಹೊಂದಿದ್ದಾನೆ. ತಾಯಿ ಇದೇ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡುತ್ತಿದ್ದು, ಸುಮಾರು 15 ವರ್ಷಗಳ ಹಿಂದೆಯೇ ಆಕೆ ತನ್ನ ಪತಿಯನ್ನು ಬಿಟ್ಟು ಮತ್ತೊಬ್ಬನ ಜೊತೆ ಸಂಬಂಧ ಬೆಳೆಸಿಕೊಂಡಿದ್ದಾಳೆ. ನಂತರ ಗಂಡ ನಾರಾಯಣಸ್ವಾಮಿ ಸತ್ತ ಬಳಿಕ ಹೆಂಡತಿ ವರಲಕ್ಷ್ಮಿ ಆತನ ನೌಕರಿ ಪಡೆಯಲು ತಾನು ಹೆಂಡತಿಗೆ ತನಗೆ ಸರ್ಕಾರಿ ನೌಕರಿ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾಳೆ. ಚಿಕ್ಕ ವಯಸ್ಸಿಗೆ ತಾಯಿ ತಮ್ಮನ ಜೊತೆ ಮದುವೆಯಾಗಿ ಕುಡುಕ ಗಂಡನ ಜೊತೆ ಬಾಳಲಾಗದೆ ಒಂಟಿಯಾಗಿದ್ದ ಮಗಳು ಗಂಗೋತ್ರಿ ತನ್ನ ತಂದೆಯ ನೌಕರಿ ಪಡೆದು ಜೀವನ ಸಾಗಿಸುವ ಕನಸು ಕಟ್ಟಿದ್ಲು. ಆದರೆ ತಾಯಿ ಅನುಮೋದನೆ ಸಿಗದೆ ಗಂಗೋತ್ರಿಗೆ ನೌಕರಿ ಕೈತಪ್ಪಿದೆ. ಬೇರೊಂದು ಮದುವೆಯಾಗಿದ್ರೂ ತನ್ನ ತಂದೆಯ ನೌಕರಿಯನ್ನು ತನಗೆ ಬಿಟ್ಟುಕೊಡದೆ ದುರುದ್ದೇಶದಿಂದ ತನ್ನ ತಾಯಿ ತನ್ನನ್ನು ತಬ್ಬಲಿ ಮಾಡ್ತಿದ್ದಾಳೆ ಅಂತ ಗಂಗೋತ್ರಿ ಅಳಲು ತೋಡ್ಕೊಂಡಿದ್ದಾಳೆ. ಈ ಬಗ್ಗೆ ಹಲವು ಬಾರಿ ಹಿರಿಯರ ಸಮ್ಮುಖದಲ್ಲಿ ತನ್ನ ತಾಯಿ ಬಳಿ ಅಂಗಲಾಚಿ ಬೇಡಿಕೊಂಡ್ರು ಕರುಣಿಸದೆ ತನ್ನ ನಡು ರಸ್ತೆಯಲ್ಲಿ ಬಿಟ್ಟಿದ್ದಾಳೆ. ಕಾನೂನು ಹೋರಾಟಕ್ಕೂ ಯಾವೊಬ್ಬ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಅಂತಿದ್ದಾಳೆ ನೊಂದ ಯುವತಿ ಗಂಗೋತ್ರಿ. ಗಂಗೋತ್ರಿ ಸರ್, ನಾನು ಇದೇ ಶ್ರೀನಿವಾಸಪುರದಲ್ಲಿ ಗೋವಿಕಮರಡಿಯಲ್ಲಿ ವಾಸ ಆಗಿರ್ತೀನಿ ಸರ್. ನಮ್ಮಮ್ಮ ಹೆಸರು ವರಲಕ್ಷ್ಮಿ ಸರ್. ನಮ್ಮಪ್ಪ ಹೆಸರು ಎಸ್ ನಾರಾಯಣಸ್ವಾಮಿ ಸರ್. ನಮ್ಮಪ್ಪ ದೂರ ಆಗಿ 15 ವರ್ಷ ಆಗಿದೆ ಸರ್. ನಮ್ಮಮ್ಮ ಇನ್ನೊಂದು ಮದುವೆ ಮಾಡಿಕೊಂಡು 8 ವರ್ಷದಿಂದ ಅವ್ರ ಹೆಸರು ಎಂ ನಾರಾಯಣಸ್ವಾಮಿ ಅಂತ ಸರ್. ಅವರು ಇದೇ ಮುನ್ಸಿಪಲ್ ಆಫೀಸಲ್ಲೇ ವರ್ಕ್ ಮಾಡೋದು. ಅವರು ವಾಟರ್ ಸಪ್ಲೈಯಲ್ಲಿ ವರ್ಕ್ ಮಾಡ್ತಾರೆ ಸರ್. ನಮ್ಮಮ್ಮನೂ ಇಲ್ಲೇ ಔಟ್ಸೋರ್ಸಲ್ಲಿ ವರ್ಕ್ ಮಾಡ್ತಾರೆ ಸರ್. ನಮ್ಮಪ್ಪ ಇಲ್ಲಿ ಡಿ ಗ್ರೂಪ್ ಎಂಪ್ಲಾಯ್ ಸರ್. ನಮ್ಮಪ್ಪ ತೀರ್ಕೊಂಡು 1 ವರ್ಷ ಆಯಿತು ಸರ್. ನಮ್ಮಪ್ಪ ತೀರ್ಕೊಂಡಾಗ ಫೋನ್ ಮಾಡಿದ್ವಿ ಸರ್ ನಾವು, ಈ ಥರ ತೀರ್ಕೊಂಡಿದ್ದಾರಮ್ಮ ಬಾ ಅಂದರೆ ನನಗೂ ಅವನಿಗೂ ಸಂಬಂಧನೇ ಇಲ್ಲ. ನನ್ನ ಗಂಡ ನನ್ನ ಮನೆಯಲ್ಲೇ ಇದ್ದಾನೆ. ನಾನು ಇವ್ರು ಮದುವೆ ಮಾಡ್ಕೊಂಡು ಇಲ್ಲೇ ಇದ್ದೀನಿ 8 ವರ್ಷದಿಂದ ನರಸಿಂಹಪಾಳ್ಯದಲ್ಲಿ. ಇವಾಗ ಏನಾದರೂ ಅವ್ರಿಗೆ ಫೋನ್ ಮಾಡಿ ನೀವೇನಾದರೂ ಹಿಂಗೆ ಫೋನ್ ಮಾಡಿ ಈ ಥರ ಎಲ್ಲ ಹೇಳ್ತಾ ಇದ್ದರೆ ನಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ. ನೋಡಿ ಯಾರೋ ನನ್ನ ಗಂಡ ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಂದು ಇವ್ರ ಬಗ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿದ್ರು ಸರ್. ಅವಾಗೂ ಸುಮ್ಮನೆ ಆಗಿಬಿಟ್ಟು 3 ಲಕ್ಷ ಮಾಡಿ ನಮ್ಮಪ್ಪ ಕಾರ್ಯಕ್ರಮ ಎಲ್ಲ ಮುಗಿಸಿದ್ದೀವಿ ಸರ್. ಎಲ್ಲ ಮುಗಿಸಿದ ಮೇಲೆ ಒಂದು ತಿಂಗಳು ಏನು ಮಾಡಿಲ್ಲ, ಸುಮ್ಮನೆ ಇದ್ದೋಗ್ಬಿಟ್ಟು
ಆಮೇಲೆ ಬಂದು ನನ್ನ ಗಂಡ ಕೆಲಸ ಬೇಕು, ನನ್ನ ಗಂಡ ದುಡ್ಡು ಬೇಕು, ಪೆನ್ಷನ್ ಬೇಕು ಅಂತ ದುಡ್ಡು ಪೆನ್ಷನು ಎಲ್ಲ ತಗೊಂಡಿದ್ದಾರೆ ಸರ್. ನಾನು ಆವಾಗೂ ಸುಮ್ಮನೆ ಆಗಿಬಿಟ್ಟೆ ಸರ್. ಎಲ್ಲ ನೀನೇ ತಗೋ, ಕೆಲಸ ಮಾತ್ರ ನನಗೆ ಕೊಟ್ಬಿಡಮ್ಮ ಅಂತಲೂ ಕೇಳಿಕೊಂಡು ಇದೇ ಮುನ್ಸಿಪಲ್ ಆಫೀಸಲ್ಲಿ ಕೌನ್ಸಿಲರ್ಗಳು CO ಸರು ಮುಂದೆ ಇದ್ದಿದ್ದು ಸತ್ಯನಾರಾಯಣ್ ಸರ್ ಅಂತ ಅವ್ರು ಬಂದು ಎಲ್ಲ ಪಂಚಾಯಿತಿ ಮಾಡಿಸಿ ಅವ್ರ ಮುಂದೆ ಎಲ್ಲ ನಾನು ಅಮ್ಮ ಕಾಲು ಕೂಡ ಇಟ್ಕೊಂಡಿದ್ದೀನಿ ಸರ್. ಅವಾಗ ಕೂಡ ಅಮ್ಮ ಆಯ್ತಮ್ಮ ನಿನಗೆ ಕೊಡ್ತೀನಿ ಕೆಲಸ ಅಂತ ಒಪ್ಕೊಂಡು ಹೋಗಿ 2 ಡೇಸ್ ಸುಮ್ಮನೆ ಇಟ್ಟು ಆಮೇಲೆ ಬಂದು ಕೆಲಸಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ಇವಾಗ 1-2 ದಿನ ಆಯಿತು ಸರ್. ಅವ್ರಿಗೆ ಆರ್ಡ್ರ್ ಕಾಪಿ ಬಂದು ಇಲ್ಲಿರೋ ಆಫೀಸರ್ಸ್ ಕೂಡ ಅವ್ರಿಗೆ ಮಾಜರೆಲ್ಲ ಮಾಡಿದ್ದಾರೆ ಸರ್. ಅವ್ರ ಮನೆ ಹತ್ರ ಹೋಗಿ ಅದರಲ್ಲಿ ವೀಡಿಯೋಲ್ಲೂ ಇದೆ ಸರ್. ಅವರಿಬ್ಬರು ಜೊತೆಲಿರೋ ವೀಡಿಯೋ ಎಲ್ಲ ಇವ್ರ ಹತ್ರ ಇದೆ ಸರ್. ಇದೆಲ್ಲ ಇದ್ದುಕೊಂಡು ಇವರು ನನ್ನ ಬಗ್ಗೆ ಪಾಸಿಟಿವ್ ಆಗಿ ಏನು ರಿಪೋರ್ಟು PD ಆಫೀಸಿಗೆ ಕಳಿಸ್ತೀರಾ ಒಂದ್ಸಲ ಕಳಿಸಿ ಮತ್ತೆ PD ಮೇಡಮು ಅಜಿತ್ ಸರ್ ಇಬ್ಬರು ನಮ್ಮ ಅಮ್ಮ ಹತ್ರ ದುಡ್ಡು ತಗೊಂಡ್ಬಿಟ್ಟು ಅವರು ವಾಪಸ್ ಹಾಕಿದ್ದಾರೆ ಸರ್. ಮತ್ತು ಇವರು ಇಲ್ಲಿ ಬಂದು ಮಾತಾಡಿಕೊಂಡು ಇಲ್ಲಿ ಇದು ಮಾಡಿಕೊಂಡು ಮತ್ತು ಇವಾಗೂ ಅಷ್ಟೇ ಸರ್. ನನ್ನ ರಿಪೋರ್ಟೇ ಕಳಿಸಿಲ್ಲ ಸರ್. ಇವರು ಅಲ್ಲೇ ಇಟ್ಕೊಂಡ್ಬಿಟ್ಟು ಮತ್ತು ಅವಾಗ ನಾನು ಫೈಟ್ ಮಾಡಿದ್ದಕ್ಕೆ ಅವಾಗ ಕಳಿಸಿ PD ಆಫೀಸಲ್ಲಿ ನನ್ನ ರಿಪೋರ್ಟ್ ಕನ್ಸಿಡರ್ ಮಾಡಿದ ನಮ್ಮ ಅಮ್ಮಂಗೆ ಮಾತ್ರ ಮಾಡಿಬಿಟ್ಟಿದ್ದಾರೆ ಸರ್. 2 ದಿನ ಆಯಿತು ಸರ್ ಆರ್ಡ್ರ್ ಕಾಪಿ ಬಂದು. ನಮ್ಮಮ್ಮ ನಮ್ಮನ್ನು ನೋಡಲ್ಲ, ಮಕ್ಕಳನ್ನೂ ನೋಡಲ್ಲ, ಸುಮ್ಮನೆ ಜನರಿಗೋಸ್ಕರ ಆ ಮಗುನ ಅವ್ರ ಜೊತೆ ಇಟ್ಕೊಂಡಿದ್ದಾರೆ ಸರ್. ಆ ಮಗುಗೆ ಡೈಲಿ ಟಾರ್ಚರ್ ಸರ್. ಅವ್ರಿಗೆ ನನಗೆ ಫೋನ್ ಮಾಡಿ ನಾನು ಇಲ್ಲಿಂದ ಕರ್ಕೊಂಡು ಹೊಟ್ಟೋಗು, ಇಲ್ಲಾಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾಳೆ ಸರ್. ಆ ಹುಡುಗಿಗೆ ನೋಡಿದ್ರೆ ಆ ಥರ ಮಾಡ್ತಾಯಿದ್ದಾರೆ ಸರ್. ನನ್ನನ್ನು ನೋಡಿದ್ರೆ 15 ವರ್ಷಕ್ಕೆ ಕರ್ಕೊಂಡೋಗಿ ಅವ್ರ ತಂಗಿಗೆ ಮದುವೆ ಮಾಡಿಬಿಟ್ಟು ಅವ್ರ ತಮ್ಮಗೆ ಮದುವೆ ಮಾಡಿಬಿಟ್ಟು ಬಲವಂತವಾಗಿ ಇದು ಪೋಕ್ಸೋ ಕೇಸ್ ಎಲ್ಲ ಆಗಿತ್ತು ಸರ್. ಪೋಕ್ಸೋ ಕೇಸ್ ಆಗಿ ನಮ್ಮ ಮದುವೆ ರದ್ದಾಗಿದೆ ಸರ್. ನಮ್ಮ ಮದುವೆ ರದ್ದಾಗಿಬಿಟ್ಟು ಅಲ್ಲಿ ಅವರೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರು ಸರ್ ಪೊಲೀಸವರು. ನನ್ನ ಗಂಡ ಸರಿ ಇಲ್ಲ, ದಿನ ಕುಟ್ಬಿಟ್ಟು ಬಂದು ಹೊಡಿಯೋದು ಸರ್. ಅವರು ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಇಲ್ಲಿರೋದು ಅಷ್ಟು ಒಳ್ಳೇದಲ್ಲ ಅಮ್ಮ, ನೀನು ಸಾಯಿಸ್ಬಿಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ನಮ್ಮ ಅಪ್ಪ ಜೊತೆನೇ ಕಳಿಸ್ಬಿಟ್ರು ಸರ್. ನಮ್ಮ ಅಪ್ಪ ಜೊತೆ ಇದ್ದಾಗ ಇದೆಲ್ಲ ನಡೆದಿತ್ತು ಸರ್. ಇವಾಗ ನಮ್ಮಮ್ಮ ನಮ್ಮಪ್ಪ ಕೆಲಸನೂ ಮಾಡ್ಕೊಂಡ್ಬಿಟ್ಟಿದ್ದಾರೆ, ದುಡ್ಡು ತಗೊಂಡ್ಬಿಟ್ಟಿದ್ದಾರೆ, ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಆದರೆ M. ನಾರಾಯಣ ಸ್ವಾಮಿ ಅನ್ನೋರ ಜೊತೆ ಇನ್ನೊಂದು ಮದುವೆ ಮಾಡಿಕೊಂಡು ಶ್ರೀನಿವಾಸಪುರ ಇದೇ ನರ್ಸಿಂಗ್ ಪಾಳ್ಯದಲ್ಲಿ ಇದ್ದಾಳೆ ಸರ್. ಇಷ್ಟೆಲ್ಲ ಆಗ್ತಾಯಿದ್ರು ಯಾವ ಆಫೀಸರ್ಸು ಏನೂ ಮಾತಾಡ್ತಾ ಇಲ್ಲ ಸರ್. ಎಲ್ಲರಿಗೂ ಗೊತ್ತು ಸರ್ ಇದು ಬಗ್ಗೆ ಸರ್. ನಮ್ಮಪ್ಪ ಕೆಲಸ ನನಗೆ ಬೇಕು ಸರ್, ಇಲ್ಲಾಂದರೆ ನಾನು ಏನಾದರೂ ಕುಡಿದ್ಬಿಟ್ಟು ಇಲ್ಲೇ ಸತ್ತೋಗ್ಬಿಡ್ತೀನಿ. ನಾನು ಬಂದರೆ ಆ್ಯಕ್ಚುಲಿ ರೆಸ್ಪಾನ್ಸೇ ಮಾಡಲ್ಲ ಸರ್. ಇಲ್ಲಿರೋ ಕೇಸ್ ಬರ್ತಾರೆ ನಾಗೇಶ್ ಸರ್ ಅಂತ, ಅವ್ರು ನನಗೆ ರೆಸ್ಪಾನ್ಸೇ ಮಾಡಲ್ಲ ಸರ್. ಏನಕ್ಕೆ ಬಂದಿದ್ದೀಯಮ್ಮ, ಇದು ಎಲ್ಲ ನಿಮ್ಮ ಅಮ್ಮಗೆ ಬರೋದು, ಇಲ್ಲಿ ಬರಲೇಬಾರ್ದು ನೀವು ಅಂತ ಹೇಳ್ತಾರೆ ಸರ್. ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಸರ್. ಆಲ್ರೆಡಿ ಒಂದ್ಸಲ ನಾನು ಎಷ್ಟೊಂದು ಸಲ ಇಲ್ಲಿ ಬಂದು ಹೇಳಿದ್ದೀನಿ ಸರ್. ಒಂದ್ಸಲ ಇಲ್ಲಿ ವಿಷ ಕೂಡ ಕುಡಿಯೋಕ್ಕೆ ಹೊರಟಿದ್ದೆ ಸರ್. ಅವಾಗ ಅವರೇ ನಿಲ್ಲಿಸಿ ಮಾತಾಡೋಣ ಅಂತೇಳಿ ಯಾವಾಗ ಬಂದರೂ ಏನೋ ಒಂದು ಹೇಳಿ ಸಮಾಧಾನ ಮಾಡಿ ಕಳಿಸ್ಬಿಡ್ತಾರೆ ಸರ್. ನಂದೀಶ್, ಶ್ರೀನಿವಾಸಪುರ, ರಾಯಲ್ಸ್ ಕನ್ನಡ. ಪರಿಸರ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕ ಅವರ ನಿಧನ. ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಬಳಿ ಸ್ಥಳೀಯರು, ಶಿಕ್ಷಕರು, ಪರಿಸರ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಸೇರಿಕೊಂಡು ತಿಮ್ಮಕ್ಕ ಅವರನ್ನು ಸ್ಮರಿಸಿ ಮೌನಾಚರಣೆ ನಡೆಸಿದರು. ನಾಗರಿಕರೆಲ್ಲ ಆ ನಿಟ್ಟಿನಲ್ಲಿ ಹೋಗಬೇಕು ಅಂತ ಹೇಳಿ ಪರಿಸರ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ್ದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕ ಅವರ ನಿಧನದ ಸುದ್ದಿ ದೇಶದಾದ್ಯಂತ ದುಃಖ ತರಿಸಿದಂತೆಯೇ ಗುಡಿಬಂಡೆ ಪಟ್ಟಣದಲ್ಲಿಯೂ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಬಳಿ ಸ್ಥಳೀಯರು, ಶಿಕ್ಷಕರು, ಪರಿಸರ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಸೇರಿಕೊಂಡು ತಿಮ್ಮಕ್ಕ ಅವರನ್ನು ಸ್ಮರಿಸಿ ಮೌನಾಚರಣೆ ನಡೆಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ತಿಮ್ಮಕ್ಕ ಅವರ ಭಾವಚಿತ್ರದ ಮುಂದೆ ದೀಪ ಬೆಳಗಿಸಲಾಯಿತು. ಆನಂತರ ನಾಗರಿಕರು ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಮೌನ ಮೆರವಣಿಗೆ ನಡೆಸಿ ಪರಿಸರ ರಕ್ಷಣೆಯ ಮಹತ್ವವನ್ನು ಜನರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರಾದ ನಾರಾಯಣಸ್ವಾಮಿ, DL ಪರಿಮಳ, B. ಮಂಜುನಾಥ್, ಗುಂಪು ಮರದ ಆನಂದ್, ಗಂಗಪ್ಪ ಅವರು ತಿಮ್ಮಕ್ಕ ಅವರ ಅಸಾಧಾರಣ ಸೇವೆಯನ್ನು ಸ್ಮರಿಸಿ ಭಾವನಾತ್ಮಕವಾಗಿ ಮಾತನಾಡಿದರು. ಎಂದಿನ ಯುಗದಲ್ಲಿ ಸ್ವಾರ್ಥ ಹೆಚ್ಚಾಗಿರುವ ಸಂದರ್ಭದಲ್ಲಿ ತಿಮ್ಮಕ್ಕ ಅವರು ಗಿಡ ಮರಗಳನ್ನು ಮಕ್ಕಳಂತೆ ಬೆಳೆಸಿ ಪರಿಸರ ಸಂರಕ್ಷಣೆಗೆ ಜೀವವನ್ನೇ ಅರ್ಥ ಮಾಡಿಕೊಂಡವರು. ಕೆಲವರು ನಿಮಗೆ ಮಕ್ಕಳು ಇಲ್ಲದಿದ್ದರೆ ಯಾಕೆ ಗಿಡ ನೆಡ್ತೀರಾ ಅಂತ ಕೇಳಿದಾಗ, ನನ್ನ ಗಿಡಗಳು ಜನ್ಮ ಜನ್ಮಾಂತರಕ್ಕೂ ಜನರಿಗೆ ನೆರಳನ್ನು ನೀಡುತ್ತವೆ, ಅದೇ ನನ್ನ ಸಂತಸ ಅಂತ ಹೇಳಿದವರು ತಿಮ್ಮಕ್ಕ. ಇನ್ನು ವಾರಕ್ಕೆ 1 ಗಿಡ ನೆಡುವ ಅಭಿಯಾನವನ್ನು ಪ್ರತಿಯೊಬ್ಬರು ಕೈಗೊಂಡ್ರೆ ಅದು ತಿಮ್ಮಕ್ಕನ ಆತ್ಮಕ್ಕೆ ನಿಜವಾದ ಶಾಂತಿ. ಇಡೀ ರಾಜ್ಯ ಮತ್ತು ದೇಶಕ್ಕೆ ಮಾದರಿಯಾಗುವ ಆಕೆಯ ಜೀವನವನ್ನು ಮಕ್ಕಳಿಗೆ ಪರಿಚಯಿಸಬೇಕು. ಅವರು ಮಾಡಿದ ತ್ಯಾಗವನ್ನು ವಿವರಿಸಿದರೆ ಮಕ್ಕಳಲ್ಲೂ ಪರಿಸರದ ಮೇಲಿನ ಭಕ್ತಿ ಬೆಳೀತದೆ. ತಿಮ್ಮಕ್ಕನಂತಹ ವ್ಯಕ್ತಿಗಳು ಹೋಗ್ತಿರುವಾಗ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆ ಈಗ ನಮಗೆ ಬಂದಿದೆ. ನಾವು ಗಿಡ ಮರಗಳನ್ನು ಉಳಿಸಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಶುದ್ಧವಾದ ಪ್ರಕೃತಿಯನ್ನು ನೀಡಲು ಸಾಧ್ಯ ಅಂತ ತಮ್ಮ ಭಾವನೆಯನ್ನು ನಾಗರಿಕರು ತೋಡ್ಕೊಂಡ್ರು. ಕಾರ್ಯಕ್ರಮದ ಅಂತ್ಯದಲ್ಲಿ ಹಾಜರಿದ್ದವರು ತಿಮ್ಮಕ್ಕ ಅವರ ಭಾವಚಿತ್ರವನ್ನು ಹಿಡಿದು ಕ್ಯಾಂಡಲ್ ಹಚ್ಚಿ 2 ನಿಮಿಷ ಮೌನಾಚರಣೆ ನಡೆಸಿ ಗೌರವ ಸಲ್ಲಿಸಿದ್ರು. ಪರಿಸರ ರಕ್ಷಣೆಗೆ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಸಂಕಲ್ಪ ವ್ಯಕ್ತಪಡಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಸಂಪತ್ತನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಯಾಕೆಂದರೆ ವಿದ್ಯಾವಂತರಾಗಿ ಒಂದು ಬಿಸ್ನೆಸ್ ಮ್ಯಾಗ್ನೆಟ್ಗಳಾಗಿ ಕಂಪನಿ ಹೋಲ್ಡರ್ಸ್ ಆಗಿ ಯಾರು ಮಾಡದೇ ಇರತಕ್ಕಂತಹ ಕೆಲಸವನ್ನು
ನಮ್ಮ ಸಾಲು ಮರದ ತಿಮ್ಮಕ್ಕ ಮಾಡಿದ್ದಾರೆ. ಅವರು ಮರಗಿಡಗಳನ್ನು ಹೇಗೆ ಬೆಳೆಸಿದ್ರು ಅಂತಂದರೆ ತನ್ನ ಹೊಟ್ಟೆಲಿದ್ದ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಬೆಳೆಸ್ತಾರೆ. ಸುಮಾರು ಜನ ಆಕೆಗೆ ಹೇಳನ ಮಾಡ್ತಾರೆ, ನಿಮಗೆ ಮಕ್ಕಳಿಲ್ಲ, ಗಿಡಗಳು ಯಾಕೆ ಬೇಕು, ಮಕ್ಕಳು ಮರಿ ಇಲ್ಲ ಅಂತ ಹೇಳಿಬಿಟ್ಟು ಈ ಕೆಲಸ ಹಚ್ಕೊಂಡಿದ್ದಂತ. ಆದರೆ ತಿಮ್ಮಕ್ಕ ಮತ್ತು ಅವರ ಗಂಡ ಒಂದೇ ಮಾಡ್ತಿರ್ತಾರೆ, ನಮ್ಮ ಮಕ್ಕಳು ಜನ್ಮಾಂತರಗಳಿಗೂ ನೆರಳನ್ನು ಕೊಡ್ತಕ್ಕಂತಹ ಮಕ್ಕಳಾಗ್ತಾರೆ. ಅವೇ ನಾವಿವತ್ತು ನೆಡ್ತಾ ಇರ್ತಕ್ಕಂತಹ ಗಿಡಗಳು ನಾಳೆ ಹೆಮ್ಮರಗಳಾಗಿ ಇಡೀ ಒಂದು ಊರನ್ನು ಕಾಪಿಡ್ತಕ್ಕಂತಹ ಶಕ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇವತ್ತಿನ ದಿವಸ ನಾವು ಅಂತಹ ಮಹಾನ್ ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಇಂತಹ ಶಕ್ತಿಗಳು ನಮ್ಮೊಟ್ಟಿಗೆ ಸದಾ ಇರಬೇಕು ಅಂತಂದರೆ ಊರಿಗೊಂದು ತಿಮ್ಮಕ್ಕನ ವನ ಆದಲ್ಲಿ ಮಾತ್ರ ಆಕೆಗೆ ನಿಜವಾಗ್ಲೂ ನಾವು ಸಲ್ಲಿಸ್ತಕ್ಕಂತಹ ಗೌರವ ನಮನ ಅಂತ ಹೇಳ್ತಾ ಆಕೆ ಆತ್ಮಕ್ಕೆ ಶಾಂತಿ ಸಿಕ್ಕಿ. ಮಹೇಶ್ ಗುಡಿಪಂಡೆ, ರಾಯಲ್ಸ್ ಕನ್ನಡ. ಇಂದು ಸಾಲುಮರ ತಿಮ್ಮಕ್ಕನ ಹೆಸರಿನಲ್ಲಿ ಹುಟ್ಟುಹಬ್ಬ, ಹಬ್ಬ ಹರಿದಿನ ಮುಂತಾದ ಶುಭ ಸಮಾರಂಭಗಳಲ್ಲಿ 2 ಗಿಡಗಳನ್ನು ನೆಡುತ್ತೇವೆಂದು ತಿಮ್ಮಕ್ಕನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಿದ್ದೇವೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಈ ಭಾಗದ ಶಾಸಕರ ಶಾಶ್ವತ ನೀರಾವರಿ ಯೋಜನೆಯ ಕನಸು ಇದೇ ತಿಂಗಳು 18ರಂದು ನನಸಾಗಲಿದೆ. ಇದೊಂದು ಸರ್ಕಾರಿ ಮತ್ತು ಸಾರ್ವಜನಿಕರ ಕಾರ್ಯಕ್ರಮವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬೂರಗಮಡಗು ನರಸಿಂಹಪ್ಪ ತಿಳಿಸಿದ್ದಾರೆ. ತಾಲೂಕಿನ ಯಲ್ಲಂಪಲ್ಲಿ ಬಳಿ ಇರುವ ಶ್ರೀನಿವಾಸ ಕ್ಯಾಟರಿಂಗ್ ಅವರ ತೋಟದ ಮನೆಯಲ್ಲಿ ಆಯೋಜಿಸಲಾಗಿದ್ದ ಇದೇ 18-11-2025 ಮಂಗಳವಾರ ನಡೆಯಲಿರುವ HN ವ್ಯಾಲಿ ಯೋಜನೆಯಡಿ 24 ಕೆರೆಗಳಿಗೆ ನೀರು ಹರಿಸುವುದು ಮತ್ತು ಜನಸ್ಪಂದನ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ನಮ್ಮ ಗಡಿಭಾಗದ ಅಂತರ್ಜಲ ಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಹಕಾರದಿಂದ ಶಾಸಕ SN ಸುಬ್ಬಾರೆಡ್ಡಿ ಸತತ ಪರಿಶ್ರಮದಿಂದ HN ವ್ಯಾಲಿ ಯೋಜನೆ ಮೂಲಕ ಸುಮಾರು 24 ಕೆರೆಗಳಿಗೆ ನೀರು ಹರಿಸುವ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದ್ದು, ತಾಲೂಕಿನ ಆಚೇಪಲ್ಲಿ ಪೆದ್ದಚೆರುವು ಕೆರೆಗೆ HN ವ್ಯಾಲಿ ನೀರು ಹರಿಯುತ್ತಿದೆ. ಈ ಒಂದು ಸುದಿನ ಇದೇ ತಿಂಗಳು 18ರಂದು ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಆಚೇಪಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದ್ದು, ಕರ್ನಾಟಕ ರಾಜ್ಯ ಸಣ್ಣ ನೀರಾವರಿ ಸಚಿವ ಬೋಸುರಾಜು ಮತ್ತು ಉಸ್ತುವಾರಿ ಸಚಿವ MC ಸುಧಾಕರ್ ಆಗಮಿಸಲಿದ್ದು, HN ವ್ಯಾಲಿ ನೀರು ಹರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಅದೇ ದಿನದಂದು ಜನಸ್ಪಂದನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಫಲಾನುಭವಿಗಳು ಸರ್ಕಾರಿ ಯೋಜನೆಗಳು ಪಡೆಯುತ್ತಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡಲು ನಮ್ಮ ಚೇಳೂರು ಮತ್ತು ಬಾಗೇಪಲ್ಲಿ ತಾಲೂಕಿನ ಸಾವಿರಾರು ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡುವಂತೆ ಮನವಿ ಮಾಡಿದ್ದಾರೆ. ಕೆಡಿಪಿ ಸದಸ್ಯ ಗುಂಡಿಗಾನಪಳ್ಳಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ಈಗ ಇರುವ ಪರಿಸ್ಥಿತಿಯಲ್ಲಿ ಕೊಳವೆ ಬಾವಿಯಲ್ಲಿ ನೀರು ಸಿಗಬೇಕಾದರೆ ಸುಮಾರು 1,000ಕ್ಕೂ ಹೆಚ್ಚು ಅಡಿ ಕೊಳವೆ ಕೊರೆಸುವ ಅಗತ್ಯವಿದೆ. ಇದನ್ನು ಮನಗೊಂಡ ನಮ್ಮ ಶಾಸಕ SN ಸುಬ್ಬಾರೆಡ್ಡಿ HN ವ್ಯಾಲಿ ಯೋಜನೆ ಮೂಲಕ ಈ ಭಾಗದ ಸುಮಾರು 24 ಕೆರೆಗಳಿಗೆ ನೀರು ತುಂಬುವ ಯೋಜನೆಗೆ ನವೆಂಬರ್ 18ರಂದು ಆಚೇಪಲ್ಲಿ ಗ್ರಾಮದ ಪೆದ್ದಕೆರೆಗೆ ನೀರು ತುಂಬುವ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಯೋಜನೆಯಿಂದ ಮುಂದಿನ ಕೇವಲ 1 ವರ್ಷದ ನಂತರ ಈ ಭಾಗದಲ್ಲಿ 400 ರಿಂದ 450 ಅಡಿಯಲ್ಲಿ ನೀರು ಸಿಗಲಿದೆ. ಇದಕ್ಕೆ ಮುಖ್ಯ ಕಾರಣ HN ವ್ಯಾಲಿ ಯೋಜನೆ.
ಇದು ಒಂದು ಕೊಳವೆ ಬಾವಿಗಳ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎ.ವಿ. ಪೂಜಪ್ಪ, ಕಾಂಗ್ರೆಸ್ ಮುಖಂಡರಾದ ಪ್ರಭಾಕರ್ ರೆಡ್ಡಿ, ಅಶ್ವತ್ಥಪ್ಪ, ನಾರಾಯಣ ರೆಡ್ಡಿ, ಯರಗಡ್ಲ ನಾರಾಯಣಸ್ವಾಮಿ, ಯರ್ಲಕಿಟ್ಟಪ್ಪ, ಬಿ. ಆಂಜಿನಪ್ಪ, ವೆಂಕಟರೆಡ್ಡಿ, ಎ.ಕೆ. ಗಂಗಾಧರಪ್ಪ, ಬಾಬು ರೆಡ್ಡಿ, ಗಣೇಶ್ ರೆಡ್ಡಿ, ಮಹೇಶ್, ಶ್ರೀನಿವಾಸ್, ಕೋಟಪ್ಪ, ಶ್ರೀಶಕ್ತಿ ಸಂಘದ ಪಾರ್ವತಮ್ಮ ಸೇರಿದಂತೆ ನೂರಾರು ಕಾಂಗ್ರೆಸ್ ಮುಖಂಡರು ಇದ್ದರು. ಆಚೇಪಲ್ಲಿ ನಮ್ಮ ಹೊಸ ಕರೆಯಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ಹಂತವಾಗಿ ಇವತ್ತು ನಮ್ಮ ಬಾಗೇಪಲ್ಲಿ ತಾಲೂಕಿಗೆ ಶಾಶ್ವತ ನೀರಾವರಿ ಯೋಜನೆಯ ಮೊದಲನೇ ಭಾಗವಾಗಿ ಎಚ್.ಎನ್. ವ್ಯಾಲಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಶಾಸಕರ ಒಂದು ಅತಿ ಒಂದು ಶ್ರಮದಿಂದ, ಅವರ ಒಂದು ಪರಿಶ್ರಮದಿಂದ ಇವತ್ತು ಏನು ನಮ್ಮ ಬರಗಾಲದಿಂದ ತುತ್ತಾಗ್ತಕ್ಕಂಥ ಒಂದು ಬಾಗೇಪಲ್ಲಿ ಬರಡು ಭೂಮಿಗೆ ಒಂದು ಶಾಶ್ವತ ನೀರಾವರಿ ಯೋಜನೆಯನ್ನು ತರಬೇಕನ್ನೋ ಅವ್ರ ಕನಸನ್ನು ಇವತ್ತು ನನಸಾಗುವ ಒಂದು ಸಮಯ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜ್ ಅವರು ಬರ್ತಾಯಿದ್ದಾರೆ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ನಮ್ಮ ಸುಧಾಕರ್ ಅವರು ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಕ್ಷೇತ್ರದ ಭಾಗವಹಿಸಿ ಈ ಒಂದು ನೀರಿನ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಇವತ್ತೆಲ್ಲ ಕೂಡ ನಮ್ಮ ಪಂಚಾಯತಿ ಎಲ್ಲ ಮುಖಂಡರುಗಳು ಸೇರಿ ಎಲ್ಲ ಕೂಡ ಚರ್ಚೆ ಮಾಡಿ ಇವತ್ತು ಒಂದು ಏನು ನಮ್ಮ ಪೋಸ್ಟರ್ ಇವತ್ತು ಒಂದು ನೀರಿನ ಒಂದು ಉದ್ಘಾಟನೆಯ ಒಂದು ಪೋಸ್ಟರನ್ನು ಇವತ್ತು ಇಲ್ಲಿ ನಾವು ಒಂದು ಉದ್ಘಾಟನೆ ಮಾಡಿದ್ದೀವಿ. ವರದಿ ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಬಿಹಾರ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಪಕ್ಷ ಬಹುಮತ ಸಾಧಿಸಿದ್ದು, ಈ ಜಯವನ್ನು ಆಚರಿಸಲು ಇಂದು ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ವಿಜಯೋತ್ಸವ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡು ಸಂಭ್ರಮಾಚರಣೆ ನಡೆಸಿದರು. ಭಾರತೀಯ ಜನತಾ ಪಾರ್ಟಿ ಕಿ ವಿಜಯೋತ್ಸವದಲ್ಲಿ ಪ್ರಮುಖವಾಗಿ ಪಟಾಕಿ ಸಿಡಿಸುವ ಮೂಲಕ, ಸಿಹಿ ಹಂಚುವ ಮೂಲಕ ಮತ್ತು ಜೈ ಮೋದಿ ಎಂಬ ಘೋಷಣೆಗಳಿಂದ ಕಾರ್ಯಕರ್ತರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಬೀದಿಯು ಸಂತೋಷದ ಮೆರವಣಿಗೆಯಿಂದ ತುಂಬಿತು. ಸ್ಥಳೀಯ ಹಾಗೂ ತಾಲೂಕು ಮಟ್ಟದ ನಾಯಕರು ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದರು. ತಾಲೂಕಿನ ಜೆಡಿಎಸ್ ಅಧ್ಯಕ್ಷ ಎಚ್.ಎನ್. ಮಂಜುನಾಥ್ ಅವರು ಮಾತನಾಡಿ, ಬಿಹಾರದಲ್ಲಿ ನಡೆದ ಚುನಾವಣೆಯಲ್ಲಿ ನಾಗರಿಕರು ತಮ್ಮ ಮತದಿಂದ ದೇಶದ ಭವಿಷ್ಯದ ಮೇಲೆ ನಿರ್ಣಾಯಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದೇಶದ ವಿರೋಧ ಪಕ್ಷಗಳು ಭಯೋತ್ಪಾದನೆ ಮತ್ತು ಅಸಮರ್ಪಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿರುವಾಗ ನಾಗರಿಕರ ಮತದಾನವು ಸಕಾರಾತ್ಮಕ ಮಾರ್ಗವನ್ನು ತೋರಿಸಿದೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ಡಿಎ ಬಿಹಾರದಲ್ಲಿ ಜನರ ಭರವಸೆ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯು ಬೀಗ ಬಿಚ್ಚಿದಂತೆ ಬಿಹಾರದ ಫಲಿತಾಂಶದಂತೆ ಜೆಡಿಎಸ್ ಹಾಗೂ ಇತರ ಪಕ್ಷಗಳ ಹೊಂಚು ಹೊಡೆದಂತೆ ಫಲಿತಾಂಶ ಬರುವ ಸಾಧ್ಯತೆ ಇದೆ ಎಂದರು. ಬಿಜೆಪಿ ಮಾಜಿ ಅಧ್ಯಕ್ಷ ನಾಗಭೂಷಣ್ ರೆಡ್ಡಿ ಹಾಗೂ ಜನತಾದಳ ಅಂಬರೀಶ್ ಅವರು ಸಹ ಮಾತನಾಡಿ, ಬಿಹಾರದ ಫಲಿತಾಂಶವು ಸ್ಪಷ್ಟವಾಗಿ ತೋರಿಸಿದೆ. ಕಾಂಗ್ರೆಸ್ ಪಕ್ಷದವರು ಬಿಹಾರದಲ್ಲಿ ಎನ್ಡಿಎ ಪಕ್ಷ ಸೋತು ಹೋಗುತ್ತದೆ ಎಂಬ ಭ್ರಮೆಯಲ್ಲಿ ಇದ್ದರು. ಆ ಭ್ರಮೆಯಾಗಿ ಉಳಿದಿದೆ ಎಂದು ಹೇಳಿದರು. ಈ ಸಂಭ್ರಮದ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಅಧ್ಯಕ್ಷ ನಾಗಭೂಷಣ್ ರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಅಶ್ವಥ್ ರೆಡ್ಡಿ, ರೈತ ಮುಖಂಡರಾದ ಬೈರಾರೆಡ್ಡಿ, ಬಿಜೆಪಿ ಕಸಬಾ ಸೊಸೈಟಿ ಅಧ್ಯಕ್ಷ ಸುರೇಂದರ್ ರೆಡ್ಡಿ, ಡಾಕ್ಟರ್ ಕೆ. ಸುಧಾಕರ್, ಯುವ ಸೇನೆ ಅಧ್ಯಕ್ಷ ಲೋಕೇಶ್ ಗೌಡ, ಮುಖಂಡರಾದ ಪ್ರೆಸ್ ಶಿವಪ್ಪ, ಶಿವಣ್ಣ, ವಕೀಲ ಈಶ್ವರ್ ರೆಡ್ಡಿ, ಹರೀಶ್, ಕೆಇಬಿ ಹರೀಶ್, ಯುವ ಮುಖಂಡರಾದ ಗಗನ, ಗಂಗರಾಜು, ಹರೀಶ್, ವಿವಿಧ ಸಂಘಟನೆಗಳು, ಸ್ಥಳೀಯ ಶಾಖೆಗಳ ಕಾರ್ಯಕರ್ತರು, ಯುವ ಜನತೆ ಮತ್ತು ಕಾರ್ಯಕರ್ತರು ಭಾಗವಹಿಸಿ ವಿಜಯೋತ್ಸವವನ್ನು ಧನ್ಯಗೊಳಿಸಿದರು. ವಿಜಯೋತ್ಸವವು ಒಂದು ಸಾರ್ವಜನಿಕ ಶೋಭಾಯಾತ್ರೆ ರೂಪದಲ್ಲಿ ಸಾಗಿದ್ದು, ಪಟ್ಟಣದ ಮುಖ್ಯ ರಸ್ತೆ ಆಕರ್ಷಕವಾಗಿ ಭಾಸ್ಕರವಾಗಿ ಕಾಣಿಸಿತು. ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಜಾತ್ಯತೀತ ಪಕ್ಷಗಳಿಂದ ಬಿಹಾರದಲ್ಲಿ ನಡೆದಿರತಕ್ಕಂಥ ಚುನಾವಣೆಯನ್ನು ಅತ್ಯಂತ ಸಂಭ್ರಮದಿಂದ ಇವತ್ತು ಫಲಿತಾಂಶ ಬಂದಿದೆ. ಈ ಫಲಿತಾಂಶವನ್ನು ಎರಡೂ ಪಕ್ಷಗಳಿಗೆ ಮೈತ್ರಿಕೂಟದಿಂದ ಇವತ್ತು ನಾವು ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚುವ ಮೂಲಕ ಇವತ್ತು ನಾವು ಕೂಡ ಸಂಭ್ರಮವನ್ನು ಆಚರಣೆ ಮಾಡ್ತೇವೆ. ಒಂದು ಇವತ್ತು ಈ ದೇಶದಲ್ಲಿ ವಿರೋಧ ಪಕ್ಷದ ಸ್ಥಾನವನ್ನು ಕಳೆದುಕೊಂಡಿರತಕ್ಕಂಥ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬಿಹಾರದಲ್ಲಿ ನಡೆಯುವ ಚುನಾವಣೆಗೂ ಮುಂಚೆ 1300 ಕಿಲೋಮೀಟರ್ ಪಾದಯಾತ್ರೆ ಮಾಡಿರ್ತಕ್ಕಂಥ ರಾಹುಲ್ ಗಾಂಧಿ ಇವತ್ತು ಡಬಲ್ ಡಿಜಿಟ್ಗೆ ಹೋಗಲಿಕ್ಕೆ ವಿಫಲನಾಗಿದ್ದಾರೆ. ಹಾಗಾಗಿ ಬಿಹಾರದ ಜನತೆ ಏನು ಕಾಂಗ್ರೆಸ್ ಘೋಷಣೆ ಮಾಡಿದ್ದು ಬಿಟ್ಟಿ ಬಾಕಿಗಳು, ಈ ಬಿಟ್ಟಿ ಬಾಕಿಗಳನ್ನು ಬಿಹಾರದ ಜನತೆ ಪುರಸ್ಕಾರ ಮಾಡಿದ್ದಾರೆ. ಕಾಂಗ್ರೆಸ್ನ ಒಂದು ಓಲೈಕೆ ಮತ್ತು ಕಾಂಗ್ರೆಸ್ನ
ಏನು ಆಂತರಿಕ ಭದ್ರತೆಗೆ ಕೊಡ್ತಾ ಇರತಕ್ಕಂಥ ಹೋಲಿಕೆ ಮಾಡ್ತಕ್ಕಂಥ ತುಷ್ಟೀಕರಣ ನೀತಿಯ ವಿರುದ್ಧ ಬಿಹಾರದ ಜನತೆ ಇವತ್ತು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ದೇಶಾದ್ಯಂತ ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಇವತ್ತು ಜನ ತೀರ್ಮಾನ ಮಾಡಿರ್ತಕ್ಕಂಥದ್ದು ಬಿಹಾರದ ಫಲಿತಾಂಶಗಳು ಕಂಡುಬಂದಿದೆ. ಒಂದನೇದಾಗಿ ಇವತ್ತು NDA ಮೈತ್ರಿಕೂಟ ಏನು BJP ಮತ್ತು JDU ಏನು ಮಿತ್ರ ಪಕ್ಷಗಳಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲೂ ಬಹುತೇಕ 200ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದು ಇಡೀ ದೇಶದ ರಾಜಕೀಯವನ್ನು ದಿಕ್ಸೂಚಿಯಾಗಿ ಇವತ್ತು ನಾವೆಲ್ಲರೂ ನೋಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ಏನು NDA ಮೈತ್ರಿಕೂಟ ಇದೆ ಇದಕ್ಕೆ ಯಾವುದೇ ರೀತಿಯಾದಂಥ ಅಡೆತಡೆ ಇರೋದಿಲ್ಲ. ಜನ ಇವತ್ತು ಮಿತ್ರಕೂಟಕ್ಕೆ ಅತ್ಯಂತ ಹೆಚ್ಚು ಬಲ ನೀಡುವ ಮೂಲಕ ಇವತ್ತು ರಾಷ್ಟ್ರ ರಾಜಕಾರಣವನ್ನು ದಿಕ್ಸೂಚಿಯಾಗಿ ಇವತ್ತು ಫಲಿತಾಂಶ ಬಂದಿರೋದನ್ನ ನಾವೆಲ್ಲರೂ ಕೂಡ ಇವತ್ತು ಸ್ವಾಗತ ಮಾಡ್ತೇವೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ BGS IMS ಕಾಲೇಜಿನಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ರಸಪ್ರಶ್ನೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ BGS IMS ಕಾಲೇಜಿನಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ರಸಪ್ರಶ್ನೆ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಪದಬಂಧ, ಪೋಸ್ಟರ್ ಮೇಕಿಂಗ್, ಕೊಲಾಜ್ ಮೇಕಿಂಗ್, ಬ್ರ್ಯಾಂಡ್ ರಂಗೋಲಿ ಹಾಗೂ ಸೆಮಿನಾರ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಜೈ ಶ್ರೀ ಗುರುದೇವ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಬಾಬು ಅಂತೇಳಿ BGS ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇವತ್ತು ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಹಾಗೂ ಪೂಜ್ಯ ಮಂಗಳನಾಥ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಮ್ಮ ಕಾಲೇಜಿನಲ್ಲಿ ಟ್ಯಾಲೆಂಟ್ ಹಂಟ್ 2025 ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಟ್ಯಾಲೆಂಟ್ ಹಂಟ್ ಅನ್ನೋ ಕಾರ್ಯಕ್ರಮ ಬಂದು PUC ಕಾಮರ್ಸ್ ಓದ್ತಾ ಇರುವಂತಹ ಮಕ್ಕಳಿಗೆ ಅವರಲ್ಲಿ ಅಡಗಿರುವಂತಹ ಪ್ರತಿಭೆಗಳನ್ನು ಹೊರತೆಗೆಯುವಂತಹ ಒಂದು ಕಾರ್ಯಕ್ರಮ ಇದಾಗಿದ್ದು ಸುಮಾರು 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಆಂಧ್ರ ಪ್ರದೇಶದ ಹಿಂದೂಪುರ, ಕದರಿ ಇಲ್ಲಿಂದೆಲ್ಲ ವಿದ್ಯಾರ್ಥಿಗಳು ಬಂದು ಇವತ್ತು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು PUC ಕಾಮರ್ಸ್ ಸಿಲೆಬಸ್ ಏನಿದೆ ಅದರ ಮೇಲೆ ಬೇಸ್ಡ್ ಬೇರೆ ಒಂದು 10 ಬೇರೆ ಬೇರೆ ಕಾರ್ಯಕ್ರಮಗಳು ಅಂದರೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ. ಬಿಸ್ನೆಸ್ ಕ್ವಿಜ್, ಕಾಮರ್ಸ್ ಕ್ವಿಜ್ ಆಗಿರ್ಬೋದು, ಡಿಬೇಟು, essay ರೈಟಿಂಗ್, ಈ ಥರದ ಒಟ್ಟು 10 ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದೀವಿ. ಸ್ವಾಮೀಜಿಯವರ ಆಶೀರ್ವಾದದಿಂದ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೀತಾ ಇದೆ. ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಜೇತರಾದಂಥವರಿಗೆ ನಗದು ಬಹುಮಾನ ಕೊಡ್ತಾ ಇದ್ದೀವಿ. ಜೊತೆಗೆ ಒಂದು ಪ್ರಮಾಣ ಪತ್ರ ಹಾಗೂ ಒಂದು ಮೆಡಲ್ ಕೂಡ ಕಾಲೇಜ್ ವತಿಯಿಂದ ಅವರಿಗೆ ಕೊಡ್ತಾ ಇದ್ದೀವಿ. ಗ್ರೂಪ್ ಇವೆಂಟ್ಗಳಲ್ಲಿ ಗೆದ್ದಂಥವ್ರಿಗೆ 5,000 ಪ್ರಥಮ ಬಹುಮಾನ ಇರುತ್ತೆ, 3,000 ದ್ವಿತೀಯ ಬಹುಮಾನ, 2,000 ತೃತೀಯ ಬಹುಮಾನ ಇರುತ್ತೆ. ಇಂಡಿವಿಜುವಲ್ ಇವೆಂಟಲ್ಲಿ 3,000 ಮೊದಲನೇ ಬಹುಮಾನಕ್ಕೆ, 2,000 ದ್ವಿತೀಯ ಬಹುಮಾನವಾಗಿ ಮತ್ತು 1,000 ನಗದು ಬಹುಮಾನ 3ನೇ ಸ್ಥಾನಕ್ಕೆ ಕೊಡ್ತಾ ಇದ್ದೀವಿ. ಈ ಸ್ಪರ್ಧೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ನೆರೆಯ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಗಳ 90 ಕಾಲೇಜುಗಳಿಂದ 1,500 ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು. ಈ ಸ್ಪರ್ಧೆಯನ್ನು ಉದ್ಘಾಟನೆ ಮಾಡಿದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರು, ವಿದ್ಯಾರ್ಥಿಗಳು ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸೋದ್ರಿಂದ ಸ್ಪರ್ಧಾ ಮನೋಭಾವನೆ, ನಂಬಿಕೆ, ವಿಮರ್ಶಾತ್ಮಕತೆ ಚಿಂತನೆ, ಸಮಯ ಪ್ರಜ್ಞೆ ಹಾಗೂ ನಾಯಕತ್ವ ಗುಣಗಳು ಬೆಳೆಯಲು ಅನುಕೂಲವಾಗುತ್ತದೆ ಎಂದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನೆರೆಯ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಪ್ರಸಿದ್ಧ ಶಿಕ್ಷಣ ತಜ್ಞರಾದ ಡಾಕ್ಟರ್ ಈಶ್ವರ್ ರೆಡ್ಡಿ ಆಗಮಿಸಿದರು ಹಾಗೂ ಚಿಕ್ಕಬಳ್ಳಾಪುರ BGS ವಿದ್ಯಾಸಂಸ್ಥೆಗಳ ಆಡಳಿತಾಧಿಕಾರಿಗಳಾದ ಡಾಕ್ಟರ್ N ಶಿವರಾಮರೆಡ್ಡಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ BR ವೆಂಕಟೇಶ್ ಬಾಬುರವರು ವಿಜೇತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಿ ಪುರಸ್ಕರಿಸಿದರು. ಜೈ ಶ್ರೀ ಗುರುದೇವ್. ನನ್ನ ಹೆಸರು ರಶ್ಮಿ. ನಾನು BGS ಅಗಲಗುರ್ಕಿಯಿಂದ ಬಂದಿರೋವಂಥದ್ದು. ಇದು ನಾವು ಇಲ್ಲಿ ಕಾಮರ್ಸ್ ಎಲ್ಲ ಎಂತೆಂಥ ಪಾರ್ಟಿಸಿಪೆಂಟ್ಸ್ ಹೆಂಗಿರ್ತಾರೆ ಅಂತೇಳಿ ಅವ್ರವ್ರ ಪರ್ಸ್ಪೆಕ್ಟಿವ್ಸ್ ಏನು ಅಂತ ಗೊತ್ತಾಗುತ್ತೆ. ನಮ್ಮೊಂದು ಟ್ಯಾಲೆಂಟ್ ಬರೀ 4 ಗೋಡೆ ಮಧ್ಯೆ ಅಲ್ಲ, ಅದು ಹೊರಗಡೆ ಪ್ರಪಂಚಕ್ಕೆ ನಾವು ಏನು ಅಂತ ತೋರಿಸೋದಕ್ಕೆ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದೆ. ನಾನು ಫಸ್ಟು BGS ಅಗಲಗುರ್ಕಿಯಲ್ಲ ಎಲ್ಲ ಇನ್ಸ್ಟಿಟ್ಯೂಷನ್ ಡೈರೆಕ್ಟರ್ಸ್ ಆಗಿರ್ಬೋದು, NSR ಆಗಿರ್ಬೋದು, ಇವರೆಲ್ಲ ನಮ್ಗೆ ಈ ಥರ ಕಾಂಪಿಟೇಷನ್ ಕಂಡಕ್ಟ್ ಮಾಡೋದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು BGS ಅನ್ನೋದು ಬರೀ ಒಂದು ಲೋಗೋ ಆಗಿರೋದಿಲ್ಲ, ಇದರಿಂದ ಎಲ್ಲ ಒಂದು ಪಾರ್ಟಿಸಿಪೆಂಟ್ಸ್ ಲೈಫು ಕೂಡ ಬಿಗಿನ್ಸ್ ಆಗೋದಕ್ಕೆ. ಈವನ್ ಆ್ಯಸ್ ಅ 15 years ಇನ್ ದಿಸ್ BGS, ಐ ಆಮ್ ವೆರಿ ಪ್ರೌಡ್ ಟು ಬಿ ಸ್ಟಡಿ ಇನ್ ದಿಸ್ BGS ಇನ್ಸ್ಟಿಟ್ಯೂಷನ್. ನಾನು ಈ ಒಂದು ಲೈಫನ್ನು ಮುಂದೆ ಕಂಡಕ್ಟ್ ಮಾಡೋದಕ್ಕೆ ಮತ್ತು ನಾವು ಬರೀ ಸ್ಟಡೀಸ್ ಅನ್ನೋದಲ್ಲದೆ ಡಿಸಿಪ್ಲಿನ್ ಅಂತ ಹೇಗಿರಬೇಕು, ವಿದ್ಯೆ ವಿನಯಭೂಷಣ ಎಂದಂಗೆ ಈ ಡಿಸಿಪ್ಲಿನಿಂದನೇ ನಮ್ಮ ಲೈಫ್ ಲೀಡ್ ಮಾಡ್ಬೋದು. ಮತ್ತು ಈ ಒಂದು ಎಲ್ಲ ಕಾಂಪಿಟೇಷನ್ಸ್ ಏನಿರುತ್ತೆ ನಮ್ಮ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಆಗಿರೋದ್ರಿಂದ ನಾವು ಇನ್ನೊಬ್ಬರು ಹೇಗೆ ಮಾಡ್ಕೋತಾರೆ ಮತ್ತು
ಅವ್ರು ನಮ್ಗೆ ಹೇಗೆ ಜಡ್ಜ್ ಮಾಡ್ತಾರೆ, ನಾವು ಇನ್ನೂ ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೋದು ಅಂತೇಳಿ ಹೇಳ್ಕೊಡುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯ ಅಂತ. ನಾನು ಗೌರ್ಮೆಂಟ್ ಹೊಸಕೋಟೆ ಬಾಲಕಿಯರ ಕಾಲೇಜಿಂದ ಬಂದಿದ್ದೀನಿ. ನಾನು ಇಲ್ಲಿ BGS ಏನು ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಈ ಕಾಲೇಜಲ್ಲಿ ನಾನು ಬಿಸ್ನೆಸ್ ಕ್ವಿಝಿಂಗ್ ನಾನು ಭಾಗವಹಿಸ್ತಿದ್ದೀನಿ. ಈ ಕಾಲೇಜಿನ ಇನ್ವಿಟೇಷನ್ ಮಾಡ್ತಿದ್ದಾರೆ, ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮ್ಮ ಲೆಸನ್ಸಿಂದ ಬಿಸ್ನೆಸ್ ಇದು ನನ್ನ ಫೇವ್ರೇಟ್ ಸಬ್ಜೆಕ್ಟು. ಈ ಬಿಸ್ನೆಸ್ ಕ್ವಿಝಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಇದರಲ್ಲಿ ಏನಂದ್ರೆ ನಮ್ಮ ಲೆಸನ್ಸ್ ಏನಿರುತ್ತೋ ಅದ್ರ ಪ್ರಕಾರ ಕ್ವಶನ್ಸ್ ಎಲ್ಲ ಕೇಳ್ತಾರೆ, ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ. ನಮ್ಮ ಫೈನಲ್ ಎಕ್ಸಾಮ್ ಬರೆಯೋದ್ರಿಂದ ಇಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ, ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಅದೆಲ್ಲ ನಮ್ಗೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಕ್ವಶನ್ಸ್ ಪೇಪರಲ್ಲಿ ಫೈನಲ್ ಎಕ್ಸಾಮ್ ಯಾವ ಥರ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಇಲ್ಲಿ ಯಾವ ಥರ ಕೇಳ್ತಾರೆ ಅದ್ರ ಬೇಸಿಸ್ ಮೇಲೆ ನಾವು ಸ್ವಲ್ಪ ಒಂದು ಥಾಟ್ ಇಟ್ಕೋಬೋದು, ಯಾವ ಥರ ನಾವು ಕ್ವಶನ್ಸ್ ರೈಸ್ ಆಗುತ್ತೆ, ಯಾವ ಥರ ಬರೀಬೋದು ಅಂತ. ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದಿದ್ದಕ್ಕೆ, ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಈ ಕಾಲೇಜ್ ನೋಡ್ತಿದ್ದೆ ತುಂಬ ಖುಷಿ. ಇಷ್ಟು ದೊಡ್ಡ ಕಾಲೇಜಿಗೆ ಫಸ್ಟ್ ಟೈಮ್ ನಾನು ಬಂದಿದ್ದೆ ಈ ಇನ್ಸ್ಟಿಟ್ಯೂಟ್ಗೆ. ಹಾಗೆ ಹೇಳ್ಬೇಕಂದ್ರೆ ನಮ್ಮ ಅಣ್ಣ ಕೂಡ ಆದಿನ ಚುಂಚನಗಿರಿ ಮಠದಲ್ಲೇ ಓದಿದ್ದು. ಅದೊಂಥರ ಪ್ರೌಡ್ ಫೀಲಿಂಗ್ ನಮಗೆ ಇಲ್ಲಿ ಬಂದಾಗೆಲ್ಲ. ಚುಂಚನಗಿರಿ ಅಂದರೆ ನಮಗೆ ತುಂಬ ಖುಷಿ, ಯಾಕಂದರೆ ನಾನು ಹೋಗಿದ್ದೀನಿ, ಅಲ್ಲೆಲ್ಲ ಅಟೆಂಡ್ ಆಗಿದ್ದೀನಿ. ತುಂಬ ಖುಷಿ ಆಗುತ್ತೆ ಬಂದು. ಹಾಗೆ ಸ್ವಾಮೀಜಿನೆಲ್ಲ ನಾವು ಮೀಟ್ ಮಾಡಿದ್ವಿ, ನೋಡಿದ್ವಿ. ಇನ್ನೂ ಏನು ಹೇಳ್ಬೇಕಂತ ಗೊತ್ತಾಗಲ್ಲ, ಯಾಕಂದರೆ ತುಂಬ ಚೆನ್ನಾಗಿದೆ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಾಲೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸಲು ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಗ್ರಾಮ ಸಭೆಗಳನ್ನು ಆಯೋಜಿಸಲಾಗುತ್ತಿದ್ದು, ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಸಮಸ್ಯೆಗಳನ್ನು ಪ್ರಸ್ತಾಪಿಸಿ ಮನವಿ ಸಲ್ಲಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್ ಕರೆ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಗ್ರಾಮೀಣ ಮಕ್ಕಳಿಗೆ ಚತುರ ಆಟಗಳ ಉತ್ಸವದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನವೀನ್ ಭಟ್, ಚಿಕ್ಕಬಳ್ಳಾಪುರ ಜಿಲ್ಲೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಜೊತೆಗೆ ಚೆಸ್ ಮತ್ತು ಕೇರಂ ಆಟಗಳಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಕೊಳ್ಳಲು ಅರಿವು ಕೇಂದ್ರದಲ್ಲಿ ತರಬೇತುದಾರರನ್ನು ನೇಮಕ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಪಾಠ ಪ್ರವಚನದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಭಾಗವಹಿಸಿ ಜಿಲ್ಲೆಯ ಕೀರ್ತಿಯ ಪತಾಕೆಯನ್ನು ರಾಜ್ಯ ಮತ್ತು ರಾಜಕೀಯ ಮಟ್ಟದಲ್ಲಿ ಹಾರಿಸಬೇಕು. ಅದಕ್ಕಾಗಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಗ್ರಾಮ ಪಂಚಾಯಿತಿಯಿಂದ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಿ 10 ಲಕ್ಷಕ್ಕೂ ಅಧಿಕ ರೂಪಾಯಿಗಳ ಬಹುಮಾನಗಳನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದರು. ಸಭ್ಯ ವರ್ತನೆ ಏನಾದ್ರು ಮಾಡಿದ್ದಾರೆ, ನಮಗೆ ಅದರಿಂದ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇಲ್ಲ, ಖುಷಿ ಆಗ್ತಾ ಇಲ್ಲ ಇದ್ರೆ ಅದನ್ನ ನೀವು ಮುಂದೆ ಬಂದು ಹೇಳಬೇಕಾಗತ್ತೆ. ಇಲ್ಲದಿದ್ರೆ ಅದನ್ನೇ ನಾವು ಮುಚ್ಚಿಟ್ಕೊಂಡ್ರೆ ಅದು ನಮಗೆ ಇನ್ನೂ ಜಾಸ್ತಿ ತೊಂದರೆಗಳಾಗುತ್ತೆ. ಈ ತರ ತೊಂದರೆಗಳಾಗ್ತಾ ಇರೋದ್ರಿಂದ ಅದನ್ನು ನೀವು ಬಂದು ನಮಗೆ ಮುಕ್ತವಾಗಿ ಹೇಳಬೇಕಾಗತ್ತೆ. ಆ ಥರ ಸಮಸ್ಯೆ ಇದ್ರೂ ಈ ಮಧ್ಯಾಹ್ನ ಗ್ರಾಮ ಸಭೆಯಲ್ಲಿ ನೀವು ಬರೀ ಪತ್ರದಲ್ಲಿ ಬರೆದು ಕೊಟ್ಟರು ಅದ್ರ ಪಕ್ಕನೂ ನಾವು ಆ್ಯಕ್ಷನ್ ತಗೊಳ್ತೀವಿ. ಸೊ ಈ ನಿಟ್ಟಿನಲ್ಲಿ ಮಕ್ಕಳೇ ಮುಂದಿನ ನಮ್ಮ ಫ್ಯೂಚರ್. ಸೊ ಇವಾಗ ನಿಮಗೆಲ್ಲ ಗೊತ್ತಿದೆ, ಈಗ ಎಲ್ಲ ಹೇಳಿದಿರಿ, ಈಗ ನಮ್ಮ ಇಂದಿರಾ ಗಾಂಧಿ ಶಾಲೆಯಿಂದ ಬಂದಿರೋರು ಇರ್ಬೋದು, ಬೇರೆ ಕಡೆಯಿಂದ ಬಂದಿರೋರು ಸರ್ಕಾರಿ ಶಾಲೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ. ಈಗ ಎಲ್ಲ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮಕ್ಕಳು ಇರ್ಬೇಕಲ್ವ ನೀವು, ಹೌದಲ್ವಾ? ಯಾವ ಕ್ಲಾಸ್ ಅಮ್ಮ ನೀವು? 6th. ಸೊ ನಿಮ್ಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ 10th ರಿಸಲ್ಟ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಸೊ ನಾವು ಓದ್ತಾ ಇವಾಗ ನೀವು 6th ಇಂದ ಇನ್ನು 4 ವರ್ಷ ಮುಂದೆ ಹೋದಾಗ ನಮ್ಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 100% ರಿಸಲ್ಟ್ ಬರಬೇಕು. ಎಲ್ಲ SSLC ತುಂಬ ಚೆನ್ನಾಗಿ ಓದಬೇಕು. ಆ ಓದೋದ್ರೊಟ್ಟಿಗೆ ಇಂಥ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು. ಏನೋ ಒಂದು ಸಂಪೂರ್ಣವಾದ ಮೈಂಡ್ ಸೆಟ್ ನಿಮ್ಮಲ್ಲಿ ಚೇಂಜ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬ್ಯಾಂಕಿಂಗ್ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆಗೊಂಡರೂ ಅವುಗಳಿಗೆ ಸವಾಲೆನಿಸುವ ರೀತಿಯಲ್ಲಿ ಸಹಕಾರಿ ಕ್ಷೇತ್ರ ಬೆಳೆದಿದೆ. ಸಹಕಾರಿ ರಂಗ ಗ್ರಾಮೀಣ ಜನರ ಒಡನಾಡಿಯಾಗಿ ಕೆಲಸ ಮಾಡುತ್ತಿದ್ದು, ಇದು ಸಾಲ ಶೂಲಕ್ಕೆ ಬದಲಾಗಿ ಉದ್ಯಮಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಹೊಸತನದೊಂದಿಗೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ರೈತರಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಎಂದು ಶಾಸಕ SN ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಹಳೆ SBM ರಸ್ತೆ ಬಳಿ ಇರುವ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಕ್ಷೇತ್ರ ಪ್ರಗತಿ ಕಂಡ್ರೆ ದೇಶದ ಆರ್ಥಿಕ ಅಭಿವೃದ್ಧಿ ನಾಗಲೋಟದಲ್ಲಿ ಸಾಗಲಿದ್ದು, ಇದನ್ನರಿತು ಸರ್ವರು ಮುನ್ನಡಿಬೇಕು ಎಂದರು. ರೈತರು ಹೈನುಗಾರಿಕೆಯ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದು, ಅವರಿಗೆ ಸರ್ಕಾರದಿಂದ ದೊರೆಯಬೇಕಾದ ಸವಲತ್ತುಗಳನ್ನು ಅಧಿಕಾರಿಗಳು ಸಮರ್ಪಕವಾಗಿ ತಲುಪಿಸಬೇಕು. ಇದರೊಂದಿಗೆ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ರೈತ ಸದಸ್ಯರಿಗೂ ಆದ್ಯತೆ ನೀಡಬೇಕು ಅಂತ ಸಲಹೆ ಕೊಟ್ಟರು.
ತಾಲೂಕಿನ ಸಹಕಾರ ಇಲಾಖೆ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು ಭವಿಷ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಬೇಕು. ಗ್ರಾಮಾಂತರ ಪ್ರದೇಶದ ಆರ್ಥಿಕ ಚಟುವಟಿಕೆಗಳು ಸಹಕಾರ ಸಂಘದ ಮೇಲೆ ಅವಲಂಬಿತವಾಗಿದ್ದು ಇದೊಂದು ಉತ್ತಮ ಬೆಳವಣಿಗೆ ಎಂದರು. ಪ್ರತಿ ವರ್ಷ ಸಹಕಾರ ಸಪ್ತಾಹ ನಡೆಸಿ ಸಹಕಾರಿ ಕ್ಷೇತ್ರವನ್ನು ಉತ್ತೇಜಿಸಿ ಸಾಧಕರನ್ನು ಗುರುತಿಸಿ ಗೌರವಿಸುವ ಮೂಲಕ ಸರ್ವರಿಗೂ ಸಹಕಾರ ಸಂಘಗಳು ಮತ್ತು ಸಂಸ್ಥೆಗಳಿಂದ ದೊರೆಯುವ ಸವಲತ್ತುಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಾಗುತ್ತದೆ ಎಂದರು. ಸಹಕಾರಿ ಕ್ಷೇತ್ರದ ಮೇಲೆ ಬಹಳ ಇಷ್ಟ. ಈ ಕ್ಷೇತ್ರವನ್ನು ಒಳ್ಳೆ ರೈತರಿಗೆ ಒಳ್ಳೆ ಉಪಯೋಗವಾದ ಈ ಕ್ಷೇತ್ರವನ್ನು ಅವರು ಆಯ್ಕೆ ಮಾಡಿಕೊಂಡು ಅನೇಕ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಸಹಕಾರಿ ಬಗ್ಗೆ ನನಗೆ ನಾನಷ್ಟು ಇದರಲ್ಲಿ ಮಾಡಿದ್ದೇನೆ. ಎಲ್ಲ ಆಲ್ಮೋಸ್ಟ್ ಅವ್ರಿಗೆ ಮಾತನಾಡೋದು ಏನಿಲ್ಲ. ಆಲ್ಮೋಸ್ಟ್ ಏನು ಬಂದು ಏನು ಬರೋದು ಎಲ್ಲ ಹೇಳ್ತಾರೆ. ನಾನು ಅದ್ರ ಬಗ್ಗೆ ಮಾತನಾಡ್ಕೋಲ್ಲ. ಇವತ್ತು ತಾವೆಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ರೈತರಿಗೆ ಬಡವರಿಗೆ ಸಹಾಯ ಮಾಡೋಕ್ಕಾಗುತ್ತೆ. ಮಂಜುನಾಥ್ ರೆಡ್ಡಿ ಒಂದು ಮಾತನಾಡ್ತಾ ಇದ್ದಾರೆ, ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ಒಂದು ನಿಷ್ಠೆ, ಒಂದು ಪ್ರಾಮಾಣಿಕತೆ ಇದ್ದಾಗ ಮಾತ್ರ ಈ ಕ್ಷೇತ್ರ ಉಳಿಯೋಕ್ಕೆ ಸಾಧ್ಯ. ಅವರು ಮಾತನಾಡ್ತಾ ಇದ್ದಾರೆ, ಎಲ್ಲೋ ಅಡ್ಡದಾರಿ ಸ್ವಲ್ಪ ಇಳ್ತಾ ಇದೆ ಈ ಒಂದು ಪ್ರಾಮಾಣಿಕತೆಯಲ್ಲಿ, ನಿಷ್ಠೆಯಲ್ಲಿ ಅಂತ. ನಿಜಾನೇ ನಾನು ಮೊನ್ನೆ ತಾನೇ ಒಂದು 2-3 ತಿಂಗಳಾಯಿತು DCC ಬ್ಯಾಂಕ್ನ ನಿರ್ದೇಶಕನಾಗಿದ್ದೆ. ನನಗೂ ಅದರ ಅನುಭವ, ಒಂದು 2-3 ಮೀಟಿಂಗ್ ಮಾಡಿದೆ, ನನಗೂ ಅದರ ಅನುಭವ ಆಗ್ತಾ ಇದೆ. ನಾನು ತಮಗೆಲ್ಲ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇದು ಈ ಕ್ಷೇತ್ರವನ್ನು ನಮ್ಮ ತಾಯಿ ಥರ ನೋಡಿಕೊಂಡ್ರೆ ನಮ್ಮನ್ನಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋದು ಈ ಕ್ಷೇತ್ರಕ್ಕೆ ಆಗ್ತಾ ಇರ್ತದೆ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೃಷಿ ತಂತ್ರಜ್ಞಾನ ನಿರ್ವಹಣಾ ಕೇಂದ್ರ ಬೆಂಗಳೂರಿಗೆ ಗೌರಿಬಿದನೂರು ತಾಲೂಕಿನ 450ಕ್ಕೂ ಹೆಚ್ಚು ರೈತರು ಕೃಷಿ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ಲೋಕೇಶ್ ಗೌಡ. ಬದುಕಿದ್ದಾಗ ಗಂಡ ಬೇಡವಾದ, ಸತ್ತ ಮೇಲೆ ಗಂಡನ ಉದ್ಯೋಗ ಬೇಕು, ಮಗಳು ಪರಿಪರಿಯಾಗಿ ಬೇಡಿಕೊಂಡರು ಕರುಣಿಸದ ಹೆತ್ತ ತಾಯಿ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕ ಅವರ ನಿಧನ. ಸ್ಥಳೀಯರು, ಶಿಕ್ಷಕರು, ಪರಿಸರ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಮೌನಾಚರಣೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.